ನಮ್ಮ ಬಿಲ್ಡಿಂಗ್ ನೋಡ್ಲಿಕ್ಕೆ ಬಂದಿದ್ದೀವಿ. ಫಸ್ಟ್ ಪ್ರಯಾರಿಟಿ ನಮ್ಮ ಇಲಾಖೆ, ನಮ್ಮ ಪದ್ಧತಿ. ಯಾಕಂದ್ರೆ ಅಕ್ಟೋಬರ್ದಲ್ಲೇ ಪ್ರಾರಂಭ ಆಗ್ಬೇಕಾಯ್ತು, ವಿಳಂಬ ಆಗಿದೆ. ಸೊ ಅದನ್ನ ಪ್ರಾರಂಭ ಮಾಡೋದೇ ನಮಗೆ ಪ್ರಯಾರಿಟಿ. ಯಾವಾಗ ಉದ್ಘಾಟನೆಗೆ ಸಿಎಂ ಅವ್ರು ಡೇಟ್ ಕೊಡ್ಬೇಕು ಕೇಳಿದೀವಿ ನಾವು. ಸಿಎಂ ಅವ್ರು ಕೊಟ್ಟ ತಕ್ಷಣ ಆದಷ್ಟು ಬೇಗ. ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಅವ್ರನ್ನ ಏನಾದ್ರು ಬೇಕು? ನಾಳೆಗೆ ಟೈಮ್ ಕೇಳಿದೀವಿ, ನಾಳೆ ಇವತ್ತು ಭೇಟಿ ಆಗ್ತೀವಿ. ಅಲ್ಲ, ಈ ಪ್ರಯಾರಿಟಿ ಜೊತೆಗೆ ಆ ಪ್ರಯಾರಿಟಿ ಇಲ್ಲ, ಅದಕ್ಕೆ ಬಂದಾಗ ನೀವು ಭೇಟಿ ಆಗ್ಲೇಬೇಕಲ್ಲ. ಸ್ವಾಭಾವಿಕ ಕಾಮನ್ ಆಗಿ ಭೇಟಿಯಾಗಿ ಆಗ್ತೀವಿ. ಯಾರೇ ಬಂದ್ರು ಕೂಡ ನಾಯಕರು ಭೇಟಿ ಅಂತ ವಾಡಿಕೆ ಭೇಟಿ ಆಗ್ತೀವಿ ಅಷ್ಟೇ. ಅಲ್ಲ, ಇದ್ರ ಜೊತೆಗೆ ನಾಳೆ ಎಸ್ಟಿ ಸಮುದಾಯದ ನಾಯಕರು ಕೂಡ ಇಲ್ಲಿ ಬರ್ತಾರೆ, ಎಲ್ಲರೂ ಸೇರಿ ಭೇಟಿ ಆಗ್ತಾರೆ ಅನ್ನೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾವು ಬಂದದ್ದು ನಮ್ಮ ಕೆಲವು ಸಚಿವರು ಎಲ್ಲ ಬರ್ತಾರೆ ಅನ್ನೋ ಅದೇ ಬರ್ತಾರೆ. ಮತ್ತೆ ಅವ್ರು ಸಂಬಂಧಪಟ್ಟ ಇಲಾಖೆ ಕೆಲಸ ಇರ್ತದೆ. ಸೊ ಬೇರೆ ಬೇರೆ ಕಾರ್ಯಗಳಿಂದ ಬರ್ಬೋದು. ಅಲ್ಲ, ಇದೇ ಸಂದರ್ಭನ ಪರಿಶುಭ್ರದಿಂದ ಬಂದಾಗ ಮತ್ತ ಗಂಟೆ ಬಡಿಲೇಬೇಕಲ್ಲ. ನೀವು ದೇವಸ್ಥಾನಕ್ಕೆ ಬಂದಾಗ ಮತ್ತೆ ಹಂಗೆ ಹೋದ್ರೆ ಗಂಟೆ ಬಡ್ದು ಹೋಗ್ತಾರೆ ಎಲ್ಲರೂ. ಸರ್, ಇದು ST/SC ಸಮಾವೇಶದ ಏನಾದ್ರು ಇದೆಯಾ ಸರ್? ಇಲ್ಲ, ಅದಿಲ್ಲ ಸದ್ಯಕ್ಕಂತ ವಿಚಾರ ಇಲ್ಲ. ಲಾಸ್ಟ್ ಟೈಮ್ ನಿಮ್ಮ ಭೇಟಿ ಆಗಿತ್ತು ಅಂದ್ರೆ ಮಾತುಕತೆ ಮಾಡೋದು, ಎಲ್ಲ ನಾಯಕರೆಲ್ಲ ಸೇರೋದು ಅಂತ ಎಲ್ಲ ಆಗಿತ್ತು, ತೀರ್ಮಾನ ಆಗಿತ್ತು. ಆ ಬಗ್ಗೆ ಅವ್ರು ಬಂದಾಗ ಅವ್ರು ಭೇಟಿ ಆಗ್ಬೋದು, ಅವ್ರಿಗೆ ಸಂಬಂಧಪಟ್ಟ ವಿಚಾರ ಅದು. ನಾವು ಬಂದಿದ್ದೀವಿ, ನಮ್ಮ ನಾಯಕರನ್ನ ಭೇಟಿಯಾಗಿ ನಾವು ಹೋಗ್ತೀವಿ. ಅಲ್ಲ, ನಾಳೆ ಭೇಟಿ ಸಂದರ್ಭದಲ್ಲಿ ಇದೇನು ಚರ್ಚೆ ಆಗಲ್ಲ, ಯಾಕಂದ್ರೆ ನಿಂತೋಗಿತ್ತು ಸಭೆ ಮಾಡೋದು. ಇಲ್ಲ, ನೋಡೋಣ. ಅದೇನಾದ್ರು ಇನ್ನೂ ಭೇಟಿ ಆಗಿಲ್ಲ. ಭೇಟಿ ಆದ್ಮೇಲೆ ನಿಮ್ಗೆ ಬ್ರೀಫ್ ಮಾಡ್ತೀವಿ. ಚರ್ಚೆ ಆಗಿದೆ. ಚೆನ್ನಾಗಾಗಿದೆ. ಮುಂಚೆ ನೋಡಿದಾಗ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು. ಅಂತಿಮವಾಗಿ ಚೆನ್ನಾಗಾಗಿದೆ. ಎಲ್ಲರೂ ಕೂಡ ಬಂದು ನೋಡುವಂಗೆ ಅಧಿಕಾರಿಗಳು ಅದನ್ನ ಮಾಡಿದ್ದಾರೆ. ಏನಿದೆ ಸಿಎಂ ಅವರು ಅದಕ್ಕೆ ದಿನಾಂಕ ನಿಗದಿ ಮಾಡಬೇಕು. ಮಾಡಿದ ತಕ್ಷಣ ಉದ್ಘಾಟನೆ ಮತ್ತು ಆಲ್ರೆಡಿ ಈಗೆಲ್ಲ ಸರ್ವಿಸ್ ರೆಡಿ ಇದೆ. ಸೊ ಸ್ಟಾಫ್ ಕೂಡ ನೇಮಕ ಈ ವಾರದಲ್ಲಿ 15 ದಿವಸ ಮಾಡ್ತೀವಿ. ಸೊ ಚೆನ್ನಾಗಾಗಿದೆ. ಬಹಳ ದಿನಗಳ ನಂತರ ಮತ್ತೆ ನಮ್ಮ ಹೊಸ ಕರ್ನಾಟಕ ಚೆನ್ನಾಗಿ ಬಂದಿದೆ. ಸೊ ಆದಷ್ಟು ನಾವು ಕೂಡ ಬೇಗ ಆಗಬೇಕಂತ ನಿರೀಕ್ಷೆಯಲ್ಲಿದ್ದೀವಿ. ಸರ್, ಏನು ಹೈಕಮಾಂಡ್ ಭೇಟಿಗೆ ಬಂದಿದ್ದೀವಿ?